ಸೊಲಮೆಲು ನಮ್ಮ ಕುಡ್ಲ ತುಳುವಾರ್ತಿರು ರಾಹುಲ್ ಗಾಂಧಿ ಲೋಕಸಭಾ ಸ್ಥಾನಗೂ ಸಂಬಂಧಂಚ ಮಲ್ಪೆರೆ ಪುಣೆ ಉಂದುಪುನ ಕೇಂದ್ರ ಸರ್ಕಾರದ ಮಿತ್ತು ಏವ್ರ ತೋಜಾದು ರಾಜ್ಯ ದೊರ್ಮಿಡು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡಪಾಂಡು ಬೆಂಗಳೂರದ ಪ್ರತಿಭಟನೆಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿರು. ರಾಹುಲ್ ಗಾಂಧಿಯನ್ನು ಸಂಸದ ಸ್ಥಾನದ ಅನರ್ಹ ಮಲ್ಪೆರೆ ದುಂಬೈನ ಕೇಂದ್ರ ಸರ್ಕಾರದ ಗೊಬ್ಬದ ವಿರುದ್ಧ ರಾಜ್ಯಡೋರ್ಮೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಲ್ತೆರು. ಬೆಂಗಳೂರು ನಡತ್ತಿನ ಪ್ರತಿಭಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿನಂಚ ಸುಮಾರು ಜನ ಪಕ್ಷದ ನಾಯಕರು ಕಾರ್ಯಕರ್ತರು ಪಾಲ್ಪಡೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಲ್ತೆರು. ಉಳ್ಳಲದ ಮುಡಿಪುಡ್ಲ ಪ್ರತಿಭಟನೆ நடத்தது. ರಾಹುಲ್ ಗಾಂಧಿ ಏಪುಗ್ಲ ಉರಿಯತ್ತು ಆರ್ನೋಟುಗು ಇಡೀ ದೇಶದ ಜನಕ್ಕಳು ಉಳ್ಳಿருந்து ಪ್ರಶಾಂತ್ ಕಾಜವ ಪಂಡಿರು. ಜಿಲ್ಲಾ ಪಂಚಾಯತ್ ಮಾಜಿ ಕುರ್ಕಾರ್ದಿ ಮಮತಾ ಗಟ್ಟಿಪಾತಿರ್ದು ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿ ನಿರ್ದೇರ್ತ ತೋಜಾಯಿನ ಎಡ್ಡೆ ವ್ಯಕ್ತಿತ್ವ ರಾಹುಲ್ ಗಾಂಧಿಯರ್ನವು ಅಂಚಿನ ಎಡ್ಡೆ ನಾಯಕನು ಬಿಜೆಪಿ ಕೆನಿಟ್ ಲೋಕಸಭೆರ್ದು ಅನರ್ಹ ಮಲ್ಪನ ಶಿಕ್ಷಣ ಕೊರ್ತುಂಡು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ನ ದುಂಬಾಳ್ತಿಡು ಮೌನ ಪ್ರತಿಭಟನೆ ಮಲ್ಪುವ ಅಂದು ಪಂಡಿರು. ಈ ಪೊರ್ತುಡು ಕುರ್ನಾಡ್ ಪಂಚಾಯತ್ ಗುರ್ಕಾರ್ ಗಣೇಶ್ ನಾಯ್ಕ್, ಮಾಜಿ ಗುರ್ಕಾರ್ ದೇವದಾಸ್ ಭಂಡಾರಿ, ಜಲೀಲ್ ಮೋಂಟಗೋಳಿ, ಹೈದರ್ ಕೈರಂಗಳ, ಮೊಯ್ದೀನ್ ಅರ್ಕಾಣ, ಭರತ್ ರಾಜ್ ಸೇರಿನಂಚ ಸುಮಾರು ಜನ ಪಾಲ್ಪಡೆದಿದ್ದಾರೆ. ಇವತ್ತು ಅವರನ್ನು ಸಂಸತ್ತಿನಿಂದ ಅನರ್ಹಗೊಳಿಸಿದಂಥ ಅದರ ವಿರುದ್ಧ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಂಥ ವಿಚಾರಗಳು ಭಾಳಷ್ಟು ಆಗಿದೆ. ಇದಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳಾದರೂ ಕೂಡ ಈ ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಅನರ್ಹಗೊಳಿಸುವಂಥ ಪ್ರಥಮ ಆದ್ಯತೆಯನ್ನು ಕೊಟ್ಟಂಥ ಒಂದು ಸರ್ಕಾರ ಇದ್ದರೆ ಅದು ಬಿ ಜೆ ಪಿ ಸರ್ಕಾರ. ನಾವು ಇವತ್ತು ರಾಹುಲ್ ಗಾಂಧಿಯೊಟ್ಟಿಗೆ ನಾವೆಲ್ಲ ಇಡೀ ಬ್ಲಾಕ್ ಮಟ್ಟದಿಂದ ಹಿಡಿದು ಇಡೀ ರಾಜ್ಯ ಮಟ್ಟದ ದೇಶ ಮಟ್ಟದವರೆಗೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ನೀವು ಒಬ್ಬರಲ್ಲ, ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಅಂತೇಳಿ ಸಂದೇಶವನ್ನು ಕೊಡಲಿಕ್ಕೆ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಆಚರಿಸಿದ್ದೇವೆ. ಆದ್ದರಿಂದ ಇದನ್ನು ಕೂಡಲೇ ಅನರ್ಹಗೊಳಿಸಿದಂಥ ಈ ಅನುಮತಿಯನ್ನು ಕೂಡಲೇ ಹಿಂಪಡೆಯಬೇಕು. ಅದು ಕೋರ್ಟು ಆದೇಶದ ಮೇರೆಗೆ ಆಗಿದೆ. ಇವತ್ತು ಕೋರ್ಟು ಕೂಡ ಇದನ್ನು ಮನ್ನಣೆ ತಗೊಂಡು ಅದನ್ನು ಅನುಮತಿಯನ್ನು ಕೊಡಬೇಕಂತೆಲ್ಲ ನಾವೆಲ್ಲ ಮುಡಿಪು ಬ್ಲಾಕ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ದೇಶದ ಒಬ್ಬ ಯುವ ಸಂಸತ್ ಸದಸ್ಯರಾಗಿ ಬಹಳಷ್ಟು ಅನುಭವಿ ಉತ್ತಮ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಮಂಡಿಸುವ ಮುಖಾಂತರ ಇವತ್ತು ಜನವಿರೋಧಿ ನೀತಿಗಳು ಬಿ ಜೆ ಪಿದ್ದು ಏನಿದೆ ಅದನ್ನೆಲ್ಲವನ್ನು ಕೂಡ ಜನರಿಗೆ ತಿಳಿಯಪಡಿಸುವ ಮುಖಾಂತರ ಈ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಜನ ವಿರೋಧಿ ನೀತಿಗಳನ್ನು ಇವತ್ತು ಹಾಗೆ ಈ ಆಡಳಿತ ನಡೆಸ್ತಕ್ಕಂಥ ಪಕ್ಷದ ಮೇಲೆ ಏರಿದಂಥ ಕೆಲವೊಂದು ವಿಚಾರಗಳನ್ನು ಜನರಿಗೆ ಪಾರ್ಲಿಮೆಂಟಲ್ಲಿ ತಿಳಿಸಿದಂಥ ಒಂದು ಅತ್ಯುತ್ತಮ ವ್ಯಕ್ತಿತ್ವ ಶ್ರೀಯುತ ರಾಹುಲ್ ಗಾಂಧಿಯವರು. ಅವರನ್ನು ಈ ವಿಚಾರಗಳನ್ನು ಅವರ ಮಂಡನೆಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಎತ್ತಿಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಅವರಿಗೆ ಸಂಸತ್ ಸದಸ್ಯ ಸ್ಥಾನವನ್ನು ಅನರ್ಹಗೊಳಿಸಿ ಅವರಿಗೆ 2 ವರ್ಷದ ಶಿಕ್ಷೆಯನ್ನು ಕೂಡ ವಿಧಿಸಬೇಕೆನ್ನುವಂಥ ಒಂದು ಆ ಮಾರ್ಗ ರೂಪದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಒಂದು ಕುಮ್ಮಕ್ಕನ್ನು ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಕಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಾದ್ಯಂತ ಮೌನ ಪ್ರತಿಭಟನೆಯನ್ನು ಮಾಡಬೇಕು. ಇವತ್ತು ಏನು ಸತ್ಯತೆ ಇದೆ ಅದು ಜನರಿಗೆ ತಿಳಿಬೇಕು. ಹಾಸಿಗೆ ಬುಕ್ಕ ತಲೆಂಬು ತಯಾರು ಮಲ್ಪನ ಕಾರ್ಖಾನೆಗೆ ಸೂಪತದ ಭಾರಿ ನಷ್ಟ ಆಯ್ನ ಸಂಗತಿ ಸಜಿಪ ಗ್ರಾಮದ ಆಲಾಡಿ ಕೈತಲ್ದ ಮುಂಡಕೋಡಿ ನಡೆತದೆ. ಸಜಿಪ ಗ್ರಾಮದ ಆಲಾಡಿ ಕೈತಲ್ದ ಮುಂಡಕೋಡಿ ಪನ್ಪನವಲು ಹಾಸಿಗೆ ತಯಾರು ಮಲ್ಪನ ಫ್ಯಾಕ್ಟ್ರಿಗೆ ಸೂಪತ್ತದಂಡು. ಫ್ಯಾಕ್ಟ್ರಿದ ಉಲೈ ಲಕ್ಷ ಬಿಲೆತ ಮಿಷನ್ ಇತ್ತಂಡು. ನೆತ್ತ ಒಟ್ಟುಗೂ ಲಕ್ಷ ಬಿಲೆತ ತಲೆಂಬು ಹಾಸಿಗೆಲಿನ ದಾಸ್ತಾನು ದಿದಿತ್ತೇರು. ಸಜೀಪದ ಲತೀಫ್ ಪನ್ಪನಾರೆಗೆ ಸೇರಿನ ಫ್ಯಾಕ್ಟ್ರಿ ಆದುಂಡು. ದಾಸ್ತಾನು ಕೋಣೆಗೂ ಸೂಪತ್ತಂಡಲ ಮಲ್ಲಮಟ್ಟೋಡು ಸೂ ಬೂರಂದಿ ಲೆಕ್ಕ ನೀರು ಪಾಡದು ತಡೆತದೇರು. ಬಂಟ್ವಾಳ ಅಗ್ನಿಶಾಮಕ ದಳತಕ್ಲು ಜಾಗೆಗೆ ಬತ್ತದು ಸೂತೆಕ್ಕವನ ಕಾರ್ಯ ಮಲ್ತೇರು. ಉಳ್ಳಾಲ ತಾಲೂಕದ ಕೈರಂಗಳ ಪುಣ್ಯಕೋಟಿ ನಗರಡು ಹೊಸದಾದ ಶುರುವಾಯಿನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದೆಪ್ಪಾಯರ ಒತ್ತಾಯ ಮಲ್ತದು ಶಾರದಾ ವಿದ್ಯಾಗಣಪತಿ ವಿದ್ಯಾ ಕೇಂದ್ರದ ಜೋಕ್ಲು ಪ್ರತಿಭಟನೆ ನಡಪಾದು ಬಾರೆಪುಣಿ ಗ್ರಾಮ ಪಂಚಾಯತ್ ಆಡಳಿತಗೂ ವಿರೋಧ ತೋಜಾದಿರು.
ಉಳ್ಳಾಲೋಡು ಕೈರಂಗಳ ಪುಣ್ಯಕೋಟಿ ನಗರಡು ಪೊಸತಾದ ಕಟ್ಟದಿನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮುಚ್ಚಿನ ಮುಟ್ಟ ಪ್ರಜಾಪ್ರಭುತ್ವ ರೀತಿಲಿ ಅಮರಣಾಂತ ಸತ್ಯಾಗ್ರಹ ತಂಚಿನ ಪೊರಂಬಾಟ ಮಲ್ಪೆರೆ ಶಾಲಾಡಳಿತ ಮಂಡಳಿ ತಯಾರುಂಡು ಶಾಲಾ ಆಡಳಿತ ಮಂಡಳಿ ಗುರುಕರ್ ರಾಜರಾಮ್ ಭಟ್ ಪಂತಿರು ಬಾಳೆಪುನಿ ಗ್ರಾಮ ಪಂಚಾಯತ್ಗೆ ಬರ್ಪಿನ ಪುಣ್ಯಕೋಟಿ ನಗರದ ಕೈತಲು ಪೊಸತಾದ ರೆಡಿಯಾಯಿನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ವಿರೋಧ ತೋಜಾದು ಪುಣ್ಯಕೋಟಿ ನಗರ ಶಾರದಾ ವಿದ್ಯಾಗಣಪತಿ ವಿದ್ಯಾಕೇಂದ್ರದ ಶಾಲಾ ಜೋಕ್ಲು ಬಾಳೆಪುನಿ ಗ್ರಾಮ ಪಂಚಾಯತ್ ಆಡಳಿತ ವಿರುದ್ಧ ಪ್ರತಿಭಟನೆ ಬೊಕ್ಕ ಮನವಿ ಕೊರದು ಪಾತಿರಿರು ಸಾಮಾನ್ಯ ಸಭೆಟು ತೀರ್ಮಾನ ಗೆತೊನ್ನಂಚನೆ ಪುಣ್ಯಕೋಟಿ ನಗರದ ಗೋಶಾಲೆ ಬೊಕ್ಕ ಶಾಲೆದ ಕೈತಲು ಬಾರು ಶುರು ಮಲ್ಪೆರೆ ಅನುಮತಿ ಕೊರ್ನವು ಕಾನೂನು ವಿರೋಧಿ ಆದುಂಡು ಶಾಲೆದ ಕೈತಲು 100 ಮೀಟರ್ ಅಂತರಡು ಒವ್ವೇ ಅಮಲು ವಸ್ತುಲೇನು ಮಾರುಲೆಕ್ಕ ಇಜ್ಜಿ ಒಂದು ಸರ್ಕಾರದ ಮಾರ್ಗದರ್ಶನಗೂ ಮೀರಿದು ಬಾರ್ಗ್ ಲೈಸೆನ್ಸ್ ಕೊರ್ತೇನು ರದ್ದು ಮಲ್ಪೋಡು ಜೋಕ್ಲು ಬಯ್ಯಗ್ ಇಲ್ಲಗ ಪೋನಗ ತೊಂದರೆ ಆಪುಂಡು ಒಂದು ಎಂಕಣ ಸುರುತ್ತ ಪ್ರಯತ್ನ ನೆಕ್ ಬಗ್ಗು ಜೇರ್ನ ಮಂತ್ರಿಲಿನ ಭೇಟಿ ಇಲಾಖೆಲಿನ ಭೇಟಿ ಸತ್ಯಾಗ್ರಹ ಅನ್ನ ಸತ್ಯಾಗ್ರಹ ಮಲ್ಪೆರೆ ತಯಾರುಲ್ಲ ಗ್ರಾಮ ಪಂಚಾಯತ್ ಆಡಳಿತಗ್ ಮನವಿ ಕೊರ್ತಾ ಅಂದು ಪಂಡಿರು ಶಾಲಾ ವಿದ್ಯಾರ್ಥಿನಿ ರಶ್ಮಿತಾ ಪಾತಿರ್ದು ಕಾನೂನು ಪ್ರಕಾರ ಮುಲ್ಪ ಬಾರ್ ಓಪನ್ ಮಲ್ಪೆರೆ ಬಲ್ಲಿಂದು ಗೊತ್ತಿತ್ತಂಡಲ ಒಪ್ಪಿಗೆ ಕೊಡ್ತಿರು ಸಂಬಂಧಪಟ್ಟಿನ ಅಧಿಕಾರಿಗಳು ಕ್ರಮ ಗೆತನೋಡು ಒಂದು ಪಂಡಿರು ಶಾಲೆದ ಪರವಾದ ವಿದ್ಯಾರ್ಥಿಗಳು ಬೊಕ್ಕ ಶಾಲಾ ಆಡಳಿತ ಮಂಡಳಿದಕ್ಲು ಬಾಳೆಪುನಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಝರಿನಾರೇಗ್ ಮನವಿ ಕುರಿಯಿರು ಜಾಗಿಡು ಪೊಲೀಸ್ ಬಂದೋಬಸ್ತ್ ಮಲ್ತಿತ್ತಿರು ಬಾಳೆಪುಣ್ಯ ಗ್ರಾಮ ಪಂಚಾಯತ್ನವರು ತಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಮ ಪುಣ್ಯಕೋಟಿ ನಗರ ಅಮೃತಧಾರ ಗೋಶಾಲೆಯ ಬಳಿ ಇರುವಂತಹ ಶಾರದಾ ವಿದ್ಯಾ ಕೇಂದ್ರದಲ್ಲಿ ಅದರ ಆವರಣದ ಬದಿಯಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ಇದು ಸರ್ಕಾರದ ಮಾರ್ಗಸೂಚಕ್ಕೆ ವಿರೋಧ ಇದೆ. ಶಾಲೆ ಆವರಣದಿಂದ 100 ಮೀಟರ್ ಒಳಗಡೆ ಯಾವುದೇ ಅಮಲು ಮಾರಾಟ ಮಾಡುವಂತಿಲ್ಲ, ಮಾರಾಟ ಮಾಡೋದು ಕಾನೂನು ಅಪರಾಧ ಅಂತಿದೆ. ಅದನ್ನು ಅವಗಣನೆ ಮಾಡಿ, ಅದನ್ನು ಕಡೆಗಣಿಸಿ, ತರಾತುರಿಯಲ್ಲಿ ಯಾವುದೇ ಆಕ್ಷೇಪವನ್ನು ತಗೊಳ್ಳದೆ, ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ಕೊಡದೆ ತರಾತುರಿಯಲ್ಲಿ ಒಂದು ಲೈಸೆನ್ಸ್ ಕೊಟ್ಟು ಭಾರಿ ಅರ್ಜೆಂಟಲ್ಲಿ ಅದೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆರಂಭ ಆಗಿದೆ. ನಮ್ಮ ಶಾಲೆಯ ವಿದ್ಯಾಭ್ಯಾಸ ಚಟುವಟಿಕೆ ತೊಂದರೆ ಆಗ್ತದೆ, ಶಾಲಾ ವಿದ್ಯಾರ್ಥಿ ಮೇಲೆಗೆ ಪರಿಣಾಮ ಆಗ್ತದೆ. ಶಾಲೆಯ ಹುಡುಗಿಯರು ಸಾಯಂಕಾಲ ಶಾಲೆ ಬಿಟ್ಟು ಹೋಗುವಾಗ ಬೆಳಗ್ಗೆ ಶಾಲೆಗೆ ಬರುವಾಗ ಬಾರ್ನ ಪರಿಸರ ತುಂಬ ಅನಾರೋಗ್ಯ ವಾತಾವರಣಕ್ಕೆ ಕಾರಣ ಆಗಿದೆ. ಅದನ್ನು ನಿಲ್ಲಿಸಿಕೊಡಬೇಕು. ತಾವು ಕೊಟ್ಟ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಪಂಚಾಯತ್ನ ಅಧ್ಯಕ್ಷ ಮೂಲಕ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿಕೊಂಡಿದ್ದೇವೆ. 100 ಮೀಟರ್ನ ಒಳಗಡೆ ಬಾರ್ ಅಥವಾ ಇತರ ಮಾದಕ ವಸ್ತುಗಳು ಅಂದರೆ ಹಾಲು, ಬೀಡಿ ಸಿಗರೇಟುಗಳು ಹಾಗೂ ಡ್ರಗ್ಸ್ ಇವುಗಳ ಅಂಗಡಿಗಳನ್ನು ಕಾನೂನಿನ ಪ್ರಕಾರ ನಿಷೇಧವಾಗಿದೆ. ಅದರಲ್ಲೂ ನಮ್ಮ ಶಾಲೆಯ 40 ಮೀಟರ್ನ ಒಳಗಡೆ ಬಾರ್ ಓಪನ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಪರಿಸರ ಅಂದರೆ ಶಾಲೆಯ ಪರಿಸರ ಹಾಗೂ ನಮ್ಮ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಶಾಲೆಯ ಪರಿಸರದಲ್ಲಿ ಬಾರ್ ಓಪನ್ ಮಾಡುವುದನ್ನು ನಿಷೇಧಿಸುತ್ತೇವೆ. ನಮ್ಮ ಶಾಲೆಯ ಹತ್ತಿರ ಗೋಶಾಲೆ ಇದೆ. ಗೋಶಾಲೆಯ ಹತ್ತಿರ ಬಾರ್ ಮಾಡ್ತಾ ಇದ್ದಾರೆ. ಬಾರ್ ಮಾಡುವುದರಿಂದ ಗೋವುಗಳಿಗೆ ಕುಡಿದು ಗೋವುಗಳಿಗೆ ತೊಂದರೆ ಮಾಡ್ಬೋದು. ಗೋವುಗಳನ್ನು ನಾವು ದೇವರಾಗಿ ಪೂಜಿಸ್ತೇವೆ. ಕುಡಿದು ಗೋವುಗಳಿಗೆ ತೊಂದರೆ ಕೊಡ್ಬೋದು. ಹಾಗೆ ಬಾರ್ ಮಾಡೋದ್ರಿಂದ ಗೋಶಾಲೆಗೆ ಹಾಗೂ ನಮ್ಮ ಶಾಲೆಗೆ ಕೂಡ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ಗೋವುಗಳ ಹಿತದೃಷ್ಟಿಯಿಂದ ಬಾರ್ ಮಾಡೋದಕ್ಕೆ ನಮ್ಮೆಲ್ಲರ ಪರವಾಗಿ ನಾವೆಲ್ಲ ವಿರೋಧ. ಕುಡ್ಲ ತಾಲೂಕುದ ಮೂಡುಶೆಡ್ಡಿಡ್ ಅಮಲು ವಸ್ತು MDMA ಮಾರಿರ ಪ್ರಯತ್ನ ಮಲ್ತೊಂದಿತ್ತಿನ ಇರುವೇರಿನ ಕಾವೂರು ಸ್ಟೇಷನ್ದ ಪೊಲೀಸರು ಪತ್ತದೇರು. ಕುಡ್ಲ ಪಡುಶೆಡ್ಡಿ ಗ್ರಾಮದ ಮೂಡುಶೆಡ್ಡಿದ ಕೈತಲು ಅಮಲು ವಸ್ತು MDMA ಮಾರೊಂದಿತ್ತಿನ 2 ಜನನು ಕಾವೂರು ಠಾಣೆದ ಪೊಲೀಸರು ಬಂಧನ ಮಲ್ತದೇರು. ಪಿಲಿಕುಳ ಕೈತಲ್ದ 21 ವರ್ಷದ ಶಾರುಖ್ ಬೊಕ್ಕ 41 ವರ್ಷದ ತೋಕೂರದ ಜಗದೀಶ್ ಪನ್ಪುನಕ್ಲು ಆರೋಪಿಲಾದುಲ್ಯರು. 4.5 ಗ್ರಾಮದ MDMA ಮೂಜಿ ಹತ್ಯಾರ್ಲು ಕಾರನ್ನು ಪೊಲೀಸರು ವಶಕ್ಕೆ ತಂದಿರು. ನೆತ್ತ ಬಿಲೆ 4,41,700 ರೂಪಾಯಿಯಿಂದ ಅಂದಾಜು ಮಲ್ತದೇರು. ಆರೋಪಿಲು ಮೂಡುಶೆಡ್ಡಿಗೆ ಪೋಪುನ ಸಾದಿಡು MDMA ಮಾರೊಂದುಲ್ಲೇರು ಪನ್ಪಿ ಖಚಿತ ಸುದ್ದಿ ಗೆತೊಂದು ಕಾವೂರು ಪೊಲೀಸರು ಅಕ್ಲೇನು ಪತ್ತದೇರು. ಅವನ ಒಟ್ಟುಗೂ ಹತ್ಯಾರಿತ್ತಂಡು ಪೊಲೀಸರು ಕೇಸ್ ದಾಖಲು ಮಲ್ತದೇರು.
ಬೆಳ್ತಂಗಡಿ ತಾಲೂಕುದ ವೇಣೂರು ಕೈತಲ್ದ ಬಾಡಾರಡು ಕೊರಗಜ್ಜನ ಸಾನಗು ಸೂಕುರ್ದು ಚಲ್ ಕಾರ್ಯವು ಕೈಪಾಡಿನ ಬಗೆಟ್ ವೇಣೂರು ಪೊಲೀಸರು ಜಾಗಿಗೆ ಪೋದು ಆ ಬಗೆಟ್ ಸರಿಯಾದ ಪಿಂದದ ಕೇಸ್ ಪಾಡ್ದೇರು. ವೇಣೂರು ಕೈತಲ್ದ ಬಾಡೂರ್ದ ಕೊರಗಕಲ್ಲು ಪನ್ಪಿನವಲು ತುಳುನಾಡ್ದ ಕಾರಣಿಕ ದೈವ ಕೊರಗಜ್ಜನ ಗುಡಿತ್ತ ಮಿತ್ತ ಪಾಡ್ದಿನ ತಾರೆದ ಮಡಲ್ದ ದುಂಪಗು ಸೂಪತದಂಡು ನೆತ್ತ ಬಗೆಟ್ ಸಮಿತಿದ ಗುರ್ಕಾರ್ ಪ್ರದೀಪ್ ಕುಮಾರ್ ಹೆಗ್ಡೆ ವೇಣೂರು ಪೊಲೀಸರಿಗೆ ದೂರು ಕೊಡ್ತೀರ. ಸರ್ಕಾರಿ ಜಾಗಿಡಿ ಇತ್ತಿನ ಕೊರಗಜ್ಜನ ಕಟ್ಟಿದ ಬಗೆಟ್ ಸಮಿತಿ ಬೊಕ್ಕ ಸ್ಥಳೀಯರನ ನಡುಟು ಒಂತೆ ಲಡಾಯಿ ಇತ್ತಂಡ ಮುಲ್ಪ ಹರೀಶ್ ತುಂಬಾಳ್ತಿಡು ಕೊರಗಜ್ಜನ ಗುಡಿನ ಬೇತೆನೆ ನಿರ್ಮಾಣ ಮಲ್ತದಿತ್ತೀರು. ಸಮಿತಿದಕ್ಲು ತತ್ಕಾಲ ಗುಡಿನ ಕಟ್ಟದು ಆರಾಧನೆ ಮಲ್ತೊಂದುಲ್ಲೇರು. ಒಂದುವೇ ಕಾರಣಗೂ ಹರೀಶ್ ಪೂಜಾರಿ ಸ್ಥಳೀಯರಾಯಿನ ಡಾಕ್ಟರ್ ರಾಜೇಶ್, ರಮೇಶ್, ಓಂ ಪ್ರಕಾಶ್, ಪ್ರಶಾಂತ್ ಮೊಕ್ಲಿನ ಕುಮ್ಮಕ್ಕಡು ಚಪ್ಪರಗು ಸೂ ಕುರ್ದು ಭಕ್ತಿರ್ನ ಧಾರ್ಮಿಕ ಭಾವನೆಗೂ ಬೇನೆ ಮಲ್ತದಿರೆಂದು ಪ್ರದೀಪ್ ಕುಮಾರ್ ಹೆಗ್ಡೆ ದೂರು ಕೊಡ್ತೀರು. ವೇಣೂರು ಪೊಲೀಸರು ಜಾಗಿಗೆ ಬತ್ತದು ತೂದು ಪ್ರಕರಣ ದಾಖಲು ಮಲ್ತದಿರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಿ ಬೊಕ್ಕ ರಾಜ್ಯಡು ಕಾನೂನು ವ್ಯವಸ್ಥೆ ಇಡೀ ಹಾಳಾದು ಪೋತುಂಡು ಮುಲ್ಪ ಸರ್ಕಾರ ಉಂಡಾ ಇಜ್ಜ ಪನ್ಪನ ಸಂಶಯ ಜನಕ್ಲಿಗೆ ಉಂಡಾತನಂದು ಜಿಲ್ಲಾ ಬಿಜೆಪಿ ಮಾಹಿತಿದಾರರು ಜಗದೀಶ್ ಶೇನವ ಸುದ್ದಿಕೂಟುಡು ದೂರದೇರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಿ ಬೊಕ್ಕ ರಾಜ್ಯಡು ಕಾನೂನು ವ್ಯವಸ್ಥೆ ಪೂರ ಹಾಳಾತಂಡು ಮುಲ್ಪ ಸರ್ಕಾರ ಇಜ್ಜ ಉಂಡಾಂದು ಜನಸಾಮಾನ್ಯರಿಗೆ ಸಂಶಯ ಉಂಡಾತನಂದು ಬಿಜೆಪಿ ವಕ್ತಾರರು ಜಗದೀಶ್ ಶೇನವ ಆರೋಪ ಮಲ್ತದೇರು. ಸುದ್ದಿಗಾರರನ್ನ ಒಟ್ಟುಗು ಪಾತೇರ್ನಾರು ಕ್ರಿಮಿನಲ್ಲೆಗ್ ಪೊಲೀಸರ್ನ ಪೋಡಿಗೆ ಇಜ್ಜಿ ಪೊಲೀಸರು ಮಂತ್ರಿಲು ಸರ್ಕಾರ ವರ್ಗ ಮಲ್ಪನ ದಂದೆಡುಲ್ಲೇರು ಅಂಚಾದು ಕಾನೂನು ಕಾತುನೆರೆ ಅಕ್ಲಿಗೆ ಪುರುಸೂತಿಜ್ಜಂದಲೆ ಕಾತಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಲು ಸದನಡು ನಡತೊನ್ನ ರೀತಿ ತೂನಗ ಒಂದು ಸಾಬೀತಾಪುಂಡು. ಕುಡ್ಲಡು ಮುಸ್ಲಿಂ ವ್ಯಾಪಾರಿ ಹಿಂದೂ ಬೇಲೆದಯನ್ ಸೂಕೊರ್ದು ಪೊತ್ತೈನವು ಬೆಂಗಳೂರುಡು ಪಗೆಲೆ ಡಬಲ್ ಮರ್ಡರ್ ಮೈಸೂರುಡು ಹಿಂದೂ ಯುವ ಕಾರ್ಯಕರ್ತನ ಕೆರ್ತಿನವು ಚಿಕ್ಕೋಡಿಡು ಜೈನ ಮುನಿನ ಕೆರ್ತಿನವು ಒಂದು ಮಾತ ಪೊಲೀಸರ್ನ ವೈಫಲ್ಯನು ತೋಜಾವುಂಡು. ಜೈನ ಮುನಿನ ಅಮಾನುಷವಾದ ಕೆರ್ತಿರು ಆಂಡಲ ಗೃಹ ಸಚಿವರು ಒಂದು ಸಾಮಾನ್ಯ ಕೇಸು ಎಂದು ಪನ್ಪೇರು ನೆಟ್ಟು ರಡ್ಡನೆ ಆರೋಪಿನ ರಕ್ಷಣೆ ಮಲ್ಪನ ಕೆಲಸ ಆವೊಂದುಂಡು. ಈ ಮಾತಾ ಘಟನೆದ ಪಿರವು ಒವ್ವಾ ಒಂಜಿ ಕೆನಿ ಉಂಡು ಎಂದು ದೂರಿಯರು. ಈ ಕೇಸನ್ನು ಸಿಬಿಐಗೆ ಕೊರಡು ಒಂದು ಒತ್ತಾಯ ಮಲ್ತದೇರು. ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಎಂಬ ಭಾವನೆ ನಮಗೆ ಬರ್ತಾ ಇದೆ. ನಮಗೆಲ್ಲ ಜನಸಾಮಾನ್ಯರಿಗೆ, ಕ್ರಿಮಿನಲ್ಗಳಿಗಂತೂ ಪೊಲೀಸರ ಭಯವೇ ಇಲ್ಲವಂತಾಗಿದೆ. ಸರ್ಕಾರ ಮಂತ್ರಿಗಳು ಸಂಪೂರ್ಣವಾಗಿ ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ನಡೆದುಕೊಳ್ಳುತ್ತಿರುವ ಒಂದು ರೀತಿ, ಆ ಒಂದು ಸ್ಥಾನಕ್ಕೆ ಅವರು ಅರ್ಹರೋ ಅಲ್ಲವೋ ಎಂಬುದನ್ನು ಜನ ಪ್ರಶ್ನಿಸುವಂಥ ಸಂದರ್ಭ. ಉದಾಹರಣೆಗೆ, ಯಾರಾದರೂ ವಿರೋಧ ಪಕ್ಷದವರು ಪ್ರಶ್ನೆ ಕೇಳಿದರೆ ಏಕವಚನದಲ್ಲಿ ಅವರಿಗಿಂತ ಎಷ್ಟೋ ಹಿರಿಯರನ್ನು ನೀನು ಕೂತ್ಕೊಳ್ಳ ಏಕವಚನದಲ್ಲಿ. ಈ ಹಿಂದೆ ಕೇವಲ ಸಿದ್ದರಾಮಯ್ಯ ಮಾತಾಡ್ತಿದ್ರು, ಆದರೆ ಈಗ DKC ಕೂಡ ನಿನ್ನೆ ತಾವು ನೋಡಿರ್ಬೋದು, ಯತ್ನಾಳರು ಅವರಿಗಿಂತ ಪ್ರಾಯದಲ್ಲಿ ಹಿರಿಯರು, ಅವರನ್ನು ಕೂಡ ಯಾರೋ ಒಬ್ಬರು ಹುಡುಗರನ್ನು ಹೇಳಿದ್ರು ಆಗ್ಬೋದು, ನಿನ್ನೆ ಮೊನ್ನೆ MLA ಆದವುಗಳು ಅವರನ್ನು ಹೇಳಿದರೆ ಆಗ್ಬೋದು. ಆದರೆ ತನ್ನಕ್ಕಿಂತ ಪ್ರಾಯದಲ್ಲಿ ಎಷ್ಟೋ ಹಿರಿಯರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರನ್ನು ಕೂಡ ಇವರು ಏಕವಚನದಲ್ಲಿ ಕರೆಯುವುದಂದ್ರೆ ಜನ ಇವರಿಗೆ ಉತ್ತರ ಕೊಡಬೇಕಾಗ್ತದೆ. ಈಗ ಕಾನೂನು ಅವ್ಯವಸ್ಥೆಗೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ಮಂಗಳೂರಿನಲ್ಲಿ ನಡೆದ ಒಂದು ಘಟನೆ, ಒಬ್ಬ ತರಕಾರಿ ವ್ಯಾಪಾರಿ, ಮುಸ್ಲಿಂ ತರಕಾರಿ ವ್ಯಾಪಾರಿ ತನ್ನ ಬಳಿ ಇದ್ದ ಒಬ್ಬ ಹಿಂದೂ ನೌಕರರನ್ನು ಕೊಂದು ಸುಟ್ಟ ಘಟನೆ ನಿನ್ನೆ ಹಚ್ಚಹಗಲಲ್ಲಿ ಬೆಂಗಳೂರಿನಲ್ಲಿ ಅಂಥ ಒಂದು ಸಿಟಿಯಲ್ಲಿ ಡಬಲ್ ಮರ್ಡರ್ ಆಗ್ತದೆ. ಮೊನ್ನೆ ಮೈಸೂರಿನಲ್ಲಿ ಒಬ್ಬ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆ ಆಗ್ತದೆ. ಕೇವಲ ಅವ ಏನು ಹನುಮ ಜಯಂತಿಗೋಸ್ಕರ ಎದುರು ಕೆಲಸ ಮಾಡಿದಂಥ ಒಂದು ನೆಪ ಇಟ್ಟುಕೊಂಡು ಅವನ ಮರ್ಡರ್ ಆಗ್ತದೆ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಪಂಚದಲ್ಲಿ ನಡೆದ ಪ್ರಥಮ ಘಟನೆ, ಒಬ್ಬ ಚಿಕ್ಕೋಡಿಯಲ್ಲಿ ಒಬ್ಬ ಜೈನ ಮುನಿಯ ಬರ್ಬರ ಹತ್ಯೆ. ಜೈನ ಮುನಿ ಅಂತ ಹೇಳಿದರೆ ಸರ್ವಸಂಗ ಪರಿತ್ಯಾಗಿ, ಯಾವುದೋ ಒಂದು ಕಾರಣಕ್ಕೆ ಕರೆಂಟ್ ಕೊಟ್ಟು ಕೊಲ್ತಾರೆ, ಕೊಂದು ತುಂಡು ತುಂಡು ಮಾಡಿ ಬೋರ್ವೆಲ್ಲಲ್ಲಿ ಹಾಕ್ತಾರೆ ಅಂತ ಹೇಳಿದೆ. ಇದು ಪ್ರಪಂಚದಲ್ಲಿ ನಡೆದ ಅತ್ಯಂತ ಬರ್ಬರ ಘಟನೆ. ಪ್ರಪಂಚದಲ್ಲಿ ಇಷ್ಟವರೆಗೆ, ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಬ್ಬ ಜೈನ ಮುನಿ, ದಿಗಂಬರ ಜೈನ ಮುನಿಯನ್ನು ಕೊಂದ ಇತಿಹಾಸ ಇಲ್ಲ. 2 ಆರೋಪಿಗಳಿದ್ದರು. 2ನೇ ಆರೋಪಿಯನ್ನು ರಕ್ಷಿಸುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇತ್ತು. ಆದರೆ ಸದನದಲ್ಲಿ ಈ ವಿಷಯ ಜೋರಾಗಿ ಎತ್ತಿದ ನಂತರ ಆರೋಪಿ ಹೆಸರನ್ನು ಹೇಳಿಕೆ ಶುರು ಮಾಡಿದರು.
ಯಾಕಂದ್ರೆ ಹೇಳಿದ್ರೆ ಒಬ್ಬ ಮುಸಲ್ಮಾನ ಆಗಿದ್ದೆ ಎನ್ನುವ ಒಂದು ಕಾರಣಕ್ಕಾಗಿ ಎರಡನೇ ಆರೋಪಿ ಹೆಸರನ್ನು ಒಂದು ದಿವಸ ಹೇಳಿಲ್ಲ. ಎರಡನೇ ಆರೋಪಿಯಿಂದ ಮಾತ್ರ ಬಂತು. ಒಬ್ಬನೇ ಆರೋಪಿಯನ್ನು ಬಿಂಬಿಸುವ ಕೆಲಸ ಮಾಡಿತು. ಆದರೆ ನಮ್ಮ ನಿರಂತರ ಒಂದು ಪ್ರೆಷರ್ ಇದ್ದರಿಂದ ಎರಡನೇ ಆರೋಪಿಯನ್ನು ಕೂಡ ಮಾಡಿದರು. ಈ ಕೃತ್ಯವನ್ನು ಖಂಡಿತವಾಗಿ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇದರಲ್ಲಿ ಯಾರ್ದೆಲ್ಲ ಪಾತ್ರ ಇದೆ, ಯಾರ್ದು ಷಡ್ಯಂತ್ರ ಇದೆ, ನಾವು ಹೇಳುವುದು ರಾಜ್ಯ ಸರ್ಕಾರ ಇವರನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆದ್ದರಿಂದ ಇದನ್ನು CBIಗೆ ಕೊಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಅದನ್ನು ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೊಳ್ಬಾರ್ದು. ಇದನ್ನು CBIಗೆ ಕೊಡಬೇಕು ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಒತ್ತಾಯ. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಂ ಮೇರಿನ ವರ್ಗ ಮಲ್ತದ ರಾಜ್ಯ ಸರ್ಕಾರ ಆದೇಶ ಪಿದಾಡ್ಪಾದಂಡು ಈ ದುಂಬು ಒಡಿಪು ಜಿಲ್ಲೆದ ಅಪರ ಜಿಲ್ಲಾಧಿಕಾರಿ ಆದಿತನ ವಿದ್ಯಾಕುಮಾರಿ ಕೆ ಮೇರಿನ ಹೊಸ ಜಿಲ್ಲಾಧಿಕಾರಿ ಆದ ಮಲ್ತದ ಆದೇಶ ಕೊರ್ತಂಡು. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಂ ಆರಿನ ವರ್ಗಾವಣೆ ಮಲ್ತದ ರಾಜ್ಯ ಸರ್ಕಾರ ಆದೇಶ ಪಿದಾಡ್ಪಾದಂಡು ಹೊಸ ಜಿಲ್ಲಾಧಿಕಾರಿಯಾದ ವಿದ್ಯಾಕುಮಾರಿ ಮೇರಿನ ನೇಮಕ ಮಲ್ತದೇರು. ಕೂರ್ಮಾರಾವರಿಗೆ ಸರ್ಕಾರ ಜಾಗಿನ ನಿಯೋಜನೆ ಮಲ್ತದಜಿ. ತುಮಕೂರು ಜಿಲ್ಲಾ ಪಂಚಾಯತ್ CEO ಆದಿತ್ಯನ ವಿದ್ಯಾಕುಮಾರಿ ಈ ದುಂಬು ಒಡಿಪೂಡು ಅಪರ ಜಿಲ್ಲಾಧಿಕಾರಿ ಆದ ಕಾರ್ಯನಿರ್ವಹಣೆ ಮಲ್ತದಿತ್ತೇರೆ. ಇತ್ತೆ ರಾಜ್ಯ ಸರ್ಕಾರದ ಆದೇಶದ ಮಿತ್ತು ಜಿಲ್ಲಾಧಿಕಾರಿ ಆದ ಅಧಿಕಾರಕ್ಕೆ ತಂದಿರು. ಕೂರ್ಮಾರಾವ್ 2021 ಸೆಪ್ಟೆಂಬರ್ ತಿಂಗಳು ಒಡಿಪು ಜಿಲ್ಲಾಧಿಕಾರಿ ಆದ ಅಧಿಕಾರಕ್ಕೆ ತಂದಿತ್ತದು. ಇತ್ತೆ ವರ್ಗಾವಣೆ ಆತಂಡು. ಭಾರಿ ಪೊರಂಬಾಟೊಡ್ದು ಬೊಕ್ಕ ಸುರತ್ಕಲ್ NITK ಕೈತಲ್ದ ಟೋಲ್ ಗೇಟಿನ ಮುಚ್ಚಿದೇರು. ಸುಂಕ ಕಟ್ಟುನ ಒರಿಂಡು ಏನೆಂಡ ಇತ್ತೆ ಆ ಟೋಲ್ ಗೇಟ್ದ ಅಂಚಿಂಚಿ ಮಾರ್ಗುರಡು ಗುಂಡಿ ಬುಡ್ದು ಗಾಡಿ ಬುಡುಪುನಕ್ಲು ನರಕ ಬರ್ಪುನಂಚ ಆದಬೋತಲು. ಸುಮಾರು ದಿನದ ಪೊರಂಬಾಟ ನಡತಿ ಬೊಕ್ಕ NITK ಕೈತಲ್ದ ಟೋಲ್ ಗೇಟಿನ ಕಡೆಕ್ಲ ಮುಚ್ಚಿದಾಂಡು ಆಂಡ ಸುಂಕ ಕೊರುಪುನ ಕಷ್ಟ ತತ್ತನಂದು ಖುಷಿ ಆಂಡಲ ಇದು ಟೋಲ್ ಗೇಟ್ದ ಕೈತಲ್ ಆತಿನ ಗುಂಡಿಲೆಡ್ದು ಜನಕ್ಲು ನರಕ ಬರೊಂದುಲ್ಲೇರು. ಟೋಲ್ ಗೇಟ್ದ ರಡ್ಡು ಕಡೆಟ್ಲ ಗುಂಡಿಲು ಅವಿಟ್ಟು ರಿಕ್ಷಾ ಕಾರು ಬೈಕ್ ಸವಾರೇರ್ನಕ್ಲು ಪೋಪರಿ ಬರ್ಪರಿಗೂ ಭಾರೀ ಸಾಹಸ ಮಲ್ಪೊಡ ಆತಂಡು. ರಡ್ಡು ಜವನಿರು ಗುಂಡಿ ಗೊತ್ತಾವಂದೆ ಬೈಕ್ ಸ್ಕಿಡ್ ಆದ ಜೂವ ಕಳವಂದಿರು. ಸುಮಾರು ಜನತ ಕೈಕಾರು ಪುರಿತಂಡು. ಈತ ಆಂಡಲ ಸಂಬಂಧಪಟ್ಟ ಇಲಾಖೆದ ಅಧಿಕಾರಿಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಲು ಓವೇ ಕ್ರಮ ದೆತೊಂದುಜೇರು. ಒಂದು ಗುಂಡಿದ ಸಮಸ್ಯೆ ಆಂಡ ನನ್ನ ಟೋಲ್ ಗೇಟ್ ಶೆಲ್ಟರ್ ಭಾರಿ ಅಪಾಯಡುಂಡು. ಗಾಳಿ ಬರ್ಸೋಗು ತಗಡು ಶೀಟ್ಲು ತೀರ್ಥಬೂರ್ನ ಸ್ಥಿತಿಟುಂಡು. ಗಾಡಿ ಬುಡುಪುಣಕ್ಲು ಜೀವ ಕೈಕ್ ಪತ್ತೊಂದಿ ಪೋಡಾತಂಡು. ಟೋಲ್ ಗೇಟ್ ಸುಂಕ ಉಂತಿ ಬೊಕ್ಕ ಅಲ್ಪದ ಶೆಲ್ಟರ್ ಬಾಕಿದ ಸೊತ್ತುಲಿನ ಅಲ್ಪಡ್ದು ದೆಪ್ಪೊಡಿತಂಡು. ಆಂಡ ಅಲ್ಪನೇ ದೀತಿನ ದಾಯೆಂದು ಜನಮಾಂಡ್ಲಿನ ಪ್ರಶ್ನೆ. ಬರ್ಸದ ನೀರು ಗುಂಡಿಡು ಉಂತುದು ಅವಿನ ಆಳ ತೆರಿಯಂದೆ ಪತ್ರಕರ್ತಿರು ಒರಿ ಬೂರ್ದು ಗಾಯ ಆತಂಡು. ಎನ್ನಂಚನೆ ನನ್ನ ಏರೆಗ್ಲ ಆವಂದೆ ಇಪ್ಪಡಂದು ಆರ ನೀರು ಉಂತಿನಲ್ಪ ಕಲ್ಲು ಅಡ್ಡದಿತ್ತೇರು. ಜೀವ ಪನ್ಪಣವು ಅಮೂಲ್ಯವಾಯಿನವು ಹೊರ ಪೋಂಡ ಪಿರಬರಂದು ಅಂಚಾದು ಸಂಬಂಧಪಟ್ಟಿನ ಅಧಿಕಾರಿಲು ನಿರ್ದಿರ್ದು ಲಕ್ಕದು ಒಂದೇನು ಸರಿ ಮಲ್ತದು ಜನಸಾಮಾನ್ಯರನ್ನ ಜೀವ ಕಾಪಾಡಡು. ಮುಕ್ಕ ಟೋಲ್ ಗೇಟ್ ಇಲ್ಲಿನ ರೋಡ್ ಯಾವ ರೀತಿ ಗುಂಡಿ ಬಿದ್ದಿದೆ ನೋಡಿ. ಈ ಟೋಲ್ ಗೇಟ್ ಹೋಗಿ 3-4 ತಿಂಗಳಾಯಿತು. ಸಂಭ್ರಮಾಚರಣೆ ಮಾಡಿದ್ದು ಆಯಿತು. ಈ ಟೋಲ್ ಗೇಟ್ ಇಲ್ಲಿಂದ ತೆರವಾಗಬೇಕಂತ ತುಂಬ ಸಂಘಟನೆಗಳು ಪ್ರಯತ್ನ ಪಟ್ಟು ಟೋಲ್ ಗೇಟ್ ಹೋಯಿತು. ಆಮೇಲೆ ಇಲ್ಲಿನ ರೋಡ್ ಯಾವ ಥರ ಆಗಿದೆ ನೋಡಿ. ಈ ರೋಡ್ಗೆ ಈಗಾಗಲೇ 2 ಯುವಕರು ಬಲಿಯಾಗಿದ್ದಾರೆ. ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು 5-10 ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಆಸ್ಪತ್ರೆ ಸೇರಿದ್ದಾರೆ. ಆದರೂ ಇಲ್ಲಿನ ರೋಡಿನ ಗುಂಡಿಗಳಿಗೆ ಮುಕ್ತ ಸಿಕ್ಕಿಲ್ಲ. ನೋಡಿ ಯಾವ ರೀತಿ ಇಲ್ಲಿನ ಗುಂಡಿಗಳಿದೆ ನೋಡಿ. ನೋಡಿ ನೋಡಿ ಇದರ ಸಂಪೂರ್ಣ ಕಟ್ಟಡ ನಿಮಗೆ ತೋರಿಸ್ತೀನಿ ನೋಡಿ. ಭೂತ ಬಂಗ್ಲೆ ಆಗಿದೆ ಇದು. ಈಗ ಇದನ್ನು ಇನ್ನೂ ಶಿಫ್ಟ್ ಮಾಡ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಟೋಲ್ ಗೇಟ್ ಹೋಗಿ ಎಷ್ಟು ಸಮಯ ಆದರೂ ಇದನ್ನು ಶಿಫ್ಟ್ ಮಾಡಿಲ್ಲ ನೋಡಿ. ಯಾವಾಗ ಮುರ್ಕೊಂಡು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಸಂಪೂರ್ಣ ಇದಾಗಿದೆ, ಅಂದರೆ ಬೀಳೋ ಸ್ಥಿತಿಲಿದೆ ಇದು. ಇದನ್ನು ಆದಷ್ಟು ಬೇಗ ಇಲ್ಲಿಂದ ತೆರವು ಮಾಡ್ಕೋಬೇಕು. ಅದಕ್ಕೆ ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ಅಪಘಾತ ತುಂಬ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕುದ ಚಾರ್ಮಾಡಿ ಘಾಟಿಡು ತಿರ್ಗಾಟದಕ್ಲು ಮಾರ್ಗದ ನಡುಟೆ ಒಟ್ರಾಸಿ ಗಾಡಿಲಿನ ಉಂತಾದು ಮಾರ್ಗೋಡು ನಲಿತದು ಟ್ರಾಫಿಕ್ ಬಂದ್ ಬೂರ್ನಂಚ ಮಲ್ತೊಂದುಲ್ಲೇರು. ಒಂದು ಸಾರ್ವಜನಿಕರನ್ನ ಏವ್ರಿಗೂ ಕಾರಣ ಅವನುಂಡು. ಮರಿಯಲದ ಪೊರ್ತುಡು ಭೂಮಿಯಪ್ಪೆ ಪಚ್ಚ ಪಜ್ಜಿರು ಐಸಿರುಡು ಮಿನ್ಕೊಂದು ಪೋಯಿರು. ಅವಿನ ತೂಯರ ರಡ್ಡು ಕಣ್ಣಿಯ ಒಂದು ಬೆಳ್ತಂಗಡಿ ಚಾರ್ಮಾಡಿ ಘಾಟಿನ ಈ ಪೊರ್ತುಡು ತೂಯರ ಭಾರಿ ಪೊರ್ಲು. ಸುಮಾರು ಜನ ತಿರ್ಗಾಟದಗ್ಲು ಈ ಜಾಗಿಗೆ ತೂಯರ ಬರ್ಪೇರು. ತೂಯರ ಬರ್ಪುನಕ್ಲು ತನ್ಕುಳಿನ ಗಾಡಿನ ಮಾರ್ಗದ ನಡುಟು ಓಲೋಲು ಉಂತಾದು ಡ್ಯಾನ್ಸ್ ಮಲ್ಪನಿಡ್ದವರ ಟ್ರಾಫಿಕ್ ಜಾಮ್ ದಿನಾಲ ಬೆಳ್ತಂಗಡಿದ ಚಾರ್ಮಾಡಿ ನಡ್ತೊಂದುಂಡು. ಅಪಾಯಗೂ ಸಾದಿ ಕೊರ್ಪಿನ ಮಾರ್ಗ ಒಂದು
ಅಲ್ಪನೆ ತಿರ್ಗಾಟದಕ್ಲು ಅಡ್ಡಾದಿಡ್ಡಿ ಗಾಡಿ ಉಂತಾದು ಮೋಜು ಮಸ್ತಿ ಮಲ್ಪುನಿಡ್ದವರ ಬಾಕಿದ ಪೋಪರಿ ಬರ್ಪರಿ ಗಾಡಿದಕ್ಲಿಗೆ ಭಾರಿ ತೊಂದರೆ ಆತಂಡೆ. ಚಾರ್ಮಾಡಿ ಘಾಟಿಡು ಭಾರಿ ಮೈಂದಿ ಇತ್ತದು ಎದುರ್ದ ಗಾಡಿಲು ಸರಿಯಾದ ತೂಜುಜಿ ಅವತ್ತಂದೆ ಮಾರ್ಗುಲು ಉಚ್ಚು ಪೋಪು ಲೆಕ್ಕ ಇತ್ತದು ಅಪಘಾತುಲು ಆಪಣ ಸಾಧ್ಯತೆ ಜಾಸ್ತಿ ಇಪ್ಪುಂಡು. ನೆತ್ತ ನಡುಟು ತಿರ್ಗಾಟದಕ್ಲಿನ ಕಿರಿಕಿರಿ ಮೊಕ್ಲನೆ ಈ ಮರ್ಲೆಗ್ ಮುಂಕುದ ಬಲ್ಲು ಪಾಡಲಿ ಎಂದು ಸಾರ್ವಜನಿಕರು ಒತ್ತಾಯ ಮಲ್ತಿದ್ದರು. ಘಾಟಿದಲ್ಪ ಎತ್ತರದ ಗುಡ್ಡೆ ಪಚ್ಚೆ ಪಜಿರಿಡು ಮೆನ್ಕೊಂದುಪ್ಪುಂಡು. ಅವಿನ ನಡುಟು ಮೈಂದು ತೂಯರೆ ರಡ್ಡು ಕಣ್ಣಿ ಅವಂದು ಅಂಚಿನ ಪೊರ್ಲುದ ದೃಶ್ಯನು ಮನಿಪಂದೆ ಏರೆಗ್ಲ ಉಪದ್ರ ಆವಂದಿ ಲೆಕ್ಕ ತೂಪುನ ಬದಲು ಬಾಕಿದಕ್ಲಿಗೆ ಬಂಗ ಕೊರ್ಪಿನವು ಸರಿಯತ್ತು. ಮಾನಸಿಕವಾದ ಸರಿ ಜಂದೆ ಕಾಡಡು ತಿರ್ಗೊಂದಿತ್ತಿನ ಕೇರಳ ಮೂಲದ ಜವಂದಿ ಉರ್ತಿನ ಮಂಜೇಶ್ವರದ ಸ್ನೇಹಾಲಯಗೂ ಸೇರ್ಸಾದ ಸಮಾಜ ಸೇವಕರು ವಿಶು ಶೆಟ್ಟಿ ಬೊಕ್ಕ ಕೊಲ್ಲೂರು ಪೊಲೀಸರು ಕಾರ್ಯಾಚರಣೆ ನಡಪಾದ 28 ವರ್ಷ ಪ್ರಾಯದ ಅರ್ಚನಾ ಪನ್ಪನ ಜವಂದಿನ ಪತ್ತದು ಸಮಾಜ ಸೇವಾ ಸಂಸ್ಥೆಗೆ ಒಪ್ಪ್ಯಾದಿರು. ಕೊಲ್ಲೂರು ಕಾಡಡು ಮಾನಸಿಕ ಎತ್ಯಾಸಿದ ಕೇರಳ ಮೂಲದ 28 ವರ್ಷದ ಅರ್ಚನಾ ಪನ್ಪನ ಜವಂದಿ ತಿರ್ಗೊಂದಿತ್ತದು ಮೇರೆನು ಒಡಿಪುದ ಸಮಾಜ ಸೇವಕರು ವಿಶು ಶೆಟ್ಟಿ ಬೊಕ್ಕ ಸ್ಥಳೀಯರು ರಿಕ್ಷಾ ಡ್ರೈವರ್ನಕ್ಲು ಪೊಲೀಸರ್ನಕ್ಲಿನ ಸಹಾಯರ್ದು ರಕ್ಷಣೆ ಮಲ್ತದು ಮಂಜೇಶ್ವರದ ಮಾನಸಿಕ ಅಸ್ವಸ್ಥರ್ನ ಪುನರ್ವಸತಿ ಕೇಂದ್ರ ಸ್ನೇಹಾಲಯಗೂ ಅಂಗಾರೆ ಸೇರಾದಿರು. ಕೇರಳದ ಚರ್ವತ್ಕಲ್ ಎನ್ನ ಊರುಂದು ಅರ್ಚನಾ ಅಸ್ಪಷ್ಟವಾದ ತಿರಿಪಾದಿರು. ಕೊಲ್ಲೂರ್ದ ಸಲಗೇರಿ ಪನ್ಪುನ ಕಾಡಡು ತಿರ್ಗೊಂದಿತ್ತಿನ ತೂದು ಸ್ಥಳೀಯರು ಬೊಕ್ಕ ರಿಕ್ಷಾ ಡ್ರೈವರ್ಲು ಕೊಲ್ಲೂರು ಠಾಣೆಗೆ ಮಾಹಿತಿ ಕೊಡ್ದಿತ್ತೇರು. ಕೊಲ್ಲೂರು ಪೊಲೀಸರು ವಿಶು ಶೆಟ್ಟಿಯರನ್ನು ಸಂಪರ್ಕ ಮಲ್ತಿದ್ದೇರು. ಜವಂದಿನ ರಕ್ಷಣಾ ಕಾರ್ಯಾಚರಣೆಡು ವಿಶು ಶೆಟ್ಟಿ ಆರ್ನೊಟ್ಟಿಗೂ ಕೊಲ್ಲೂರು ಠಾಣೆದ PSI ಜಯಶ್ರೀ ಸುಧಾರಾಣಿ ಸಿಬ್ಬಂದಿಲು ನವೀನ್ ಪೂರ್ಣಿಮಾ ಒಟ್ಟುಗಿತ್ತೇರು. ಜವಂದಿನ ಸಂಬಂಧಿಕರನ ಬಗೆಟು ಹೆಚ್ಚಿನ ಮಾಹಿತಿ ತಿಕ್ಕಂದು ನೀಡಿದವರ ವಿಶು ಶೆಟ್ಟಿ ಕೇರಳ ಮಂಜೇಶ್ವರದ ಸ್ನೇಹಾಲಯದ ಮುಖ್ಯಸ್ಥರು ಜೋಸೆಫ್ ಕ್ರಸ್ತ ಮೇರಿನ ಸಂಪರ್ಕ ಮಲ್ತದ ಕೇಂಡೊನ್ನಗ ಜವಂದಿಗ್ ಆಶ್ರಯ ಕೊರಿಯರೆ ಒತ್ತೊಂದಿರು. ವಿಶು ಶೆಟ್ಟಿ ಆರ್ನ ಸ್ವಂತ ಗಾಡಿಡು ಜವಂದಿನ ಸ್ನೇಹಾಲಯಗೂ ಲೆತ್ತೊಂದು ಪೋದು ಅಲ್ಪ ದಾಖಲ್ ಮಲ್ತದು ಮಾನವೀಯತೆ ಉಂಡು ಎಂದು ತೋಜಾದು ಕೊಡ್ತೇರು. ಜವಂದಿನ ವಾರಸ್ದಾರ್ಯರು ಏರಾಂಡಲ ಇತ್ತಂಡ ಕೊಲ್ಲೂರು ಠಾಣೆ ಅತ್ತಂಡ ಮಂಜೇಶ್ವರ ಸ್ನೇಹಾಲಯ ಮುಲ್ಪ ಸಂಪರ್ಕ ಮಲ್ಪೋಡೆಂದು ವಿಶು ಶೆಟ್ಟಿ ಮನವಿ ಮಲ್ತದೇರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.